ಉದ್ದೀಪನ ಮದ್ದು ಸೇವನೆಯಲ್ಲಿ ಸಿಕ್ಕಿಬಿದ್ದಿರುವ ಕರ್ನಾಟಕದ ಅಶ್ವಿನಿ ಅಕ್ಕುಂಜೆಗೆ 1 ವರ್ಷ ನಿಷೇಧ ಹೇರಲಾಗಿದೆ. ಒಟ್ಟು 6 ಅಥ್ಲೀಟ್ಗಳಿಗೆ ನಿಷೇಧ ಹೇರಲಾಗಿದೆ. ಈ ಮೂಲಕ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಅಶ್ವಿನಿ ಕನಸು ನುಚ್ಚುನೂರಾಗಿದೆ. ನಿನ್ನೆ 6 ಭಾರತೀಯ ಅಥ್ಲೀಟ್ಗಳಿಗೆ ಕರಾಳ ದಿನ. ಈ ವರ್ಷ ಮೇ ಮತ್ತು ಜೂನ್ನಲ್ಲಿ ರಾಷ್ಟ್ರೀಯ ಉದ್ದೀಪನ ಮದ್ದು ಸೇವನೆ ನಿಗ್ರಹ ದಳ ನಡೆಸಿದ ಡೋಪ್ ಟೆಸ್ಟಿಂಗ್ನಲ್ಲಿ ಸಿಕ್ಕಿಬಿದ್ದಿದ್ದ 6 ಅಥ್ಲೀಟ್ಗಳಿಗೆ 1 ವರ್ಷ ನಿಷೇಧ ಹೇರಲಾಗಿದೆ. ಚಿನ್ನದ ಹುಡುಗಿ ಕರ್ನಾಟಕದ ಅಶ್ವಿನಿ ಅಕ್ಕುಂಜೆಗೂ ಸಹ ನಿಷೇಧ ಹೇರಲಾಗಿದೆ. ನಿಷೇಧ ಹೊಂದಿರುವ ಅಥ್ಲೀಟ್ಗಳು ಈ ರೀತಿ ಇದ್ದಾರೆ: ಕರ್ನಾಟಕದ ಜಿಂಕೆ ಅಶ್ವಿನಿ ಅಕ್ಕುಂಜೆ, ಮನ್ದೀಪ್ ಕೌರ್, ಸಿನಿ ಜೋಸ್, ಮೇರಿ ಟಿಯಾನಾ ಥಾಮಸ್, ಪ್ರಿಯಾಂಕಾ ಪವಾರ್ ಮತ್ತು ಜ್ವಾನಾ ಮುರ್ಮುಗೆ 1 ವರ್ಷ ನಿಷೇಧ. ಇದೇ ವರ್ಷ ಮೇ ಜೂನ್ನಲ್ಲಿ ಅಥ್ಲೀಟ್ಗಳು ಡೋಪ್ ಟೆಸ್ಟಿಂಗ್ನಲ್ಲಿ ಸಿಕ್ಕಿಬಿದ್ದಿದ್ರು. ತಕ್ಷಣವೇ ಇವರಿಗೆ 2 ವರ್ಷ ನಿಷೇಧ ಹೇರಲಾಯಿತು. ಆನಂತರ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಲು ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ಮುಕುಲ್ ಮುದ್ಗಲ್ ನೇತೃತ್ವದ ಸಮಿತಿ ನೇಮಿಸಲಾಗಿತ್ತು. ಅಥ್ಲೀಟ್ಗಳು ಉದ್ದೇಶಪೂರ್ವಕವಾಗಿಯೇ ಉದ್ದೀಪನ ಮದ್ದು ಸೇವಿಸಿಲ್ಲ, ಬದಲಿಗೆ ಆಕಸ್ಮಿಕವಾಗಿ ಸೇವಿಸಿದ್ದಾರೆ ಅಂತ ವರದಿ ನೀಡುವ ಮೂಲಕ ಆ ಸಮಿತಿ 6 ಅಥ್ಲೀಟ್ಗಳಿಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು. ಆದರೆ ನಾಡಾ ಮಾತ್ರ 1 ವರ್ಷ ನಿಷೇಧ ಹೇರ್ತು. ಯಾಕಂದ್ರೆ ಅಥ್ಲೀಟ್ಗಳ ಬೇಜವಾಬ್ದಾರಿತನದಿಂದ ಇಷ್ಟೆಲ್ಲ ನಡೆದಿದೆ ಅನ್ನೋದು ನಾಡಾ ವಾದ. ಇನ್ನು ಈ ಮುಂಚೆ 2 ವರ್ಷ ಬ್ಯಾನ್ ಮಾಡಿದ್ದನ್ನ ಪರಿಷ್ಕರಿಸಿರುವ ನಿವೃತ್ತ ನ್ಯಾಯಾಧೀಶ ದಿನೇಶ್ ದಯಾಳ್, ಡಾಕ್ಟರ್ LK ಖಾಡಿಯಾ, ಮಾಜಿ ಹಾಕಿ ಆಟಗಾರ ಅಲೋಕ್ ಕುಮಾರ್ ಅವರ ನಾಡಾದ ಶಿಸ್ತು ಸಮಿತಿ ನಿಷೇಧಿತ ಮದ್ದು ಸೇವನೆ ನಿಯಮ 2.1 ರ ಪ್ರಕಾರ 1 ವರ್ಷ ನಿಷೇಧ ಹೇರಿದ್ದಾರೆ. ಏಷ್ಯನ್ ಗೇಮ್ಸ್ನ 400 ಮೀಟರ್ ಹರ್ಡಲ್ಸ್, 400 ಮೀಟರ್ ರಿಲೇ ಮತ್ತು ಕಾಮನ್ವೆಲ್ತ್ ಗೇಮ್ಸ್ನ 400 ಮೀಟರ್ ರಿಲೇಯಲ್ಲಿ ಒಟ್ಟು 3 ಸ್ವರ್ಣ ಗೆದ್ದಿದ್ದ ಅಶ್ವಿನಿ ಅಕ್ಕುಂಜೆಗೆ ನಿಷೇಧ ಹೇರಿದ್ದು ಭಾರೀ ಹಿನ್ನಡೆಯಾಗಿದೆ. ಇದರಿಂದ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಅವರ ಗುರಿ ತಪ್ಪಿಹೋಯಿತು. ಡೋಪ್ ಟೆಸ್ಟಿಂಗ್ನಲ್ಲಿ ಸಿಕ್ಕಿಬಿದ್ದ ತಕ್ಷಣ ಅಂದ್ರೆ ಈ ವರ್ಷ ಜುಲೈ 4ರಂದು ಅಶ್ವಿನಿ ಸೇರಿದಂತೆ 6 ಅಥ್ಲೀಟ್ಗಳಿಗೆ ನಿಷೇಧ ಹೇರಲಾಯಿತು. ಈಗ 1 ವರ್ಷದ ನಿಷೇಧ ಮುಂದಿನ ವರ್ಷ ಜುಲೈ 3ರಂದು ಕೊನೆಗೊಳ್ಳಲಿದೆ. ಜುಲೈ 27ರಂದು ಲಂಡನ್ ಒಲಿಂಪಿಕ್ಸ್ ಆರಂಭವಾಗಿದೆ. ಜೂನ್ 27ರಂದು ಒಲಿಂಪಿಕ್ಸ್ಗೆ ಭಾರತ ತಂಡದ ಪಟ್ಟಿ ಕಳುಹಿಸಲು ಕೊನೆ ದಿನಾಂಕ. ಹೀಗಾಗಿ ಈ 6 ಅಥ್ಲೀಟ್ಗಳು ಒಲಿಂಪಿಕ್ಸ್ನಿಂದ ಹೊರಬಿದ್ದಂತೆಯೇ. ಅದರಲ್ಲೂ ಚಿನ್ನದ ಹುಡುಗಿ ಅಶ್ವಿನಿಗೆ ಈ ರೀತಿ ಆಗಿರೋದು ಕರ್ನಾಟಕದ ಕ್ರೀಡಾಭಿಮಾನಿಗಳಿಗೆ ಭಾರೀ ಬೇಸರ ಮೂಡಿಸಿದೆ. ಇನ್ನು ನಿಷೇಧದ ವಿರುದ್ಧ ಮೇಲ್ಮನವಿ ಸಲ್ಲಿಸಬಹುದು. ಆದರೆ ತೀರ್ಪನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅಂತ ಅಥ್ಲೀಟ್ಗಳ ಪರ ವಕೀಲರು ಹೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಒಲಿಂಪಿಕ್ಸ್ನಲ್ಲಿ ಆಡಬೇಕು ಅನ್ನುವ 6 ಅಥ್ಲೀಟ್ಗಳ ಬಹುದಿನಗಳ ಕನಸು ನುಚ್ಚುನೂರಾಗಿದೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.